ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದು ಆ ಭಾಷೆ ನಮಗೂ ಕೂಡ ಬರುತ್ತೆ ಬಳಸಕ್ಕೆ. ಯಾರು ಮಾತಾಡಿದಾರೆ ತಮ್ಮ ಮಾಧ್ಯಮದಲ್ಲೇ ಬಂದಿದೆ, ಅದಕ್ಕೆ ನಾವು ಹೆಸರು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ಮಾಧ್ಯಮದ ಮುಖಾಂತರನೂ ಉತ್ತರ ಕೊಟ್ಟಿದ್ದೀನಿ. ಅವರು ಹಂದಿ, ನರಿ, ನಾಯಿ ಅಂತ ಅನ್ನೋದು ಭಾಷೆ ಉಪಯೋಗ ಮಾಡ್ತಾರೆ ಸಹಜವಾಗಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ ಕೂಡ ಅದೇ. ಇಂಥ ಸಂಸ್ಕಾರವನ್ನು ನೋಡನೆ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವರ ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಸ್ವಯಂ ಘೋಷಿತ ನಾಯಕ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಯಂ ಘೋಷಿತ ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಈ ರಾಜ್ಯದ ಅಧಿಪತಿ, ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗುರುಗಳು ಕೂಡ ಅವರು ನಾವೊಬ್ಬರೇ ಗುರುಗಳು ಹೇಳದಂಗೆ ಸಮಾಜಕ್ಕೆ ಕೇಳಬೇಕು, ಇಲ್ಲ ಸಮಾಜಕ್ಕೆ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜಕ್ಕೆ ಕೇಳೋದಿಲ್ಲ. ಗುರುಗಳನ್ನು ಮಾಡಿದ್ದು ಸಮಾಜ ದುಡ್ದು, ಸಮುದಾಯ ದುಡ್ದು, ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು. ಗುರುಗಳಾದವರು, ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನಡೆಯುವಂತವ್ರು ಆಗ್ಬೇಕು. ಅದನ್ನು ಬಿಟ್ಟು ಇವರು ವೈಯಕ್ತಿಕವಾಗಿ ಬೆಂಬಲಿಸುವಂಥದ್ದು, ವೈಯಕ್ತಿಕವಾಗಿ ಇವರೆಲ್ಲಿದ್ರು ಅವರೆಲ್ಲಿದ್ರು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೀವಿ. 2008ರಲ್ಲಿ ಇವ್ರನ್ನ ಈ ಪೀಠದ ಗುರುಗಳನ್ನಾಗಿ ಮಾಡೋದಕ್ಕೆ ಇದೆಲ್ಲ ಕೂತಂತವ್ರು ಬಹಳಷ್ಟು ಸ್ಮರಿಸಿದ್ದಾರೆ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲ ಕೂಡಲ ಸಂಗಮಕ್ಕೆ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು. ಅದರಲ್ಲಿ ನಮ್ಮ ತಂದೆಯವರಾದಂತಹ SR ಕಾಶ್ಯಪ್ನವರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಬಣ್ಣ ಹುಂಚಿಗಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕೂಡಲ ಸಂಗಮಕ್ಕೆ ಪೀಠ ಆಗಲಿ ಅಂತ ಹೇಳಿ ಬಹಳಷ್ಟು ಜನ ಹಾವೇರಿಗೆ ಮಾಡೋಣ, ಹರಿಹರಕ್ಕೆ ಮಾಡೋಣ, ಬೇರೆ ಬೇರೆ ಕಡೆ ಚಿಂತನೆ ಇತ್ತು. ಆದ್ರೂ ಕೂಡ ಅದು ಕೂಡಲ ಸಂಗಮ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ, ಅದು ನನ್ನ ಮತಕ್ಷೇತ್ರ. ಯಾಕಂದ್ರೆ ಕೂಡಲ ಸಂಗಮ ಅಂದ್ರೆ ಬಸವಣ್ಣನವರ ಐಕ್ಯ ಭೂಮಿ. ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗುತ್ತೆ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಏನು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ. ಆ ವಿಚಾರವಾಗಿ ನಾವು ಅವರ ನಡೆಯನ್ನ ನಾವು ಖಂಡಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.